कर्नाटका गुलबर्गा शहर के वर्किंग जर्नलिस्ट वाइस के पत्रिका भवन में कांग्रेस पार्टी के बैकवर्ड मोर्चे के ओहदेदारान श्री बी कन्नीराम वाइस प्रेसिडेंट केपीसीसी बैकवर्ड मोर्चा, महांतप्पा संघवी प्रेसिडेंट गुलबर्गा डिवीजन बैकवर्ड मोर्चा, अमित सूर्यवंशी केपीसीसी वर्किंग कमेटी बैकवर्ड मोर्चा, तिप्पण्णा उदयराज डिस्ट्रिक्ट कांग्रेस स्पोक पर्सन बैकवर्ड मोर्चा, केम सिंह राठौड़ डीसीसी गुलबर्गा बैकवर्ड मोर्चा, मल्लिकार्जुन नीलूर वाइस प्रेसिडेंट डीसीसी बैकवर्ड मोर्चा, अप्पा राव ग्रामीण साउथ ब्लॉक डीसीसी गुलबर्गा ने प्रेस कॉन्फ्रेंस करते हुए कहा कि जब से कर्नाटका में कांग्रेस पार्टी की हुकूमत बनी है तब से कर्नाटका बीजेपी के लीडरों के अंदर हसद और जलन बढ़ गई है। रियासती वजीर बराए पंचायत राज आईटी-बीटी स्किल डेवलपमेंट मिनिस्टर प्रियांक खरगे के ताल्लुक से गलत अफवाहें फैलाई जा रही हैं। ऑल इंडिया कांग्रेस कमेटी प्रेसिडेंट मल्लिकार्जुन खरगे को जब इंडिया के लीडर्स के जानिब से नेक्स्ट प्राइम मिनिस्टर ऑफ इंडिया का ऐलान किया गया तब बीजेपी लीडर्स ईश्वरप्पा ने उन्हें बलि का बकरा कहा। डिप्टी चीफ मिनिस्टर डीके शिवकुमार और उनके भाई डीके सुरेश मेंबर ऑफ पार्लियामेंट के ताल्लुक से शूट करने की बात कही। इन सब बातों को लेकर केपीसीसी बैकवर्ड क्लास मोर्चे के वाइस प्रेसिडेंट केपीसीसी ने और गुलबर्गा जिले के कांग्रेस बैकवर्ड क्लास मोर्चे के उपाध्यक्ष और स्पोक पर्सन ने मिलकर इस प्रेस कॉन्फ्रेंस में अपने गम और गुस्से का इजहार किया। ब्यूरो रिपोर्ट अतराफ टीवी उर्दू न्यूज। कांग्रेस पक्ष गुलबर्गा जिल्ला एससी विभागದ ವತಿಯಿಂದ ಗುಲ್ಬರ್ಗಾದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಹೊಂದಿಕೊಂಡಿದ್ದೇವೆ। ಈ ಒಂದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಎಸ್ಸಿ ಘಟಕದ ಕೆಪಿಸಿಸಿಯ ಉಪಾಧ್ಯಕ್ಷರಾದ ಕನ್ನಿರಾಮ್ ರಾಠೋಡ್ ಅವರು ಮತ್ತು ನಮ್ಮ ವಕ್ತಾರರಾದ ತಿಪ್ಪಣ್ಣ ಒಡೆಯರಾಜ್ ಅವರು, ಉಪಾಧ್ಯಕ್ಷರಾದ ನಮ್ಮ ಕೇಮ್ ಸಿಂಗ್ ರಾಠೋಡ್ ಅವರು, ಉಪಾಧ್ಯಕ್ಷ ಗುಲ್ಬರ್ಗಾ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿಭಾಗದ ಮಲ್ಲಿಕಾರ್ಜುನ್ ನೀಲೂರ್ ಅವರು, ಕೆಪಿಸಿಸಿಯ ನಮ್ಮ ಎಕ್ಸಿಕ್ಯೂಟಿವ್ ಸದಸ್ಯರು, ಉತ್ತರ ಗುಲ್ಬರ್ಗಾದ ಉಸ್ತುವಾರಿಯಾದ ಅಮಿತ್ ಸೂರ್ಯವಂಶಿ ಅವರು, ಸೌತ್ ಬ್ಲಾಕ್ನ ಅಧ್ಯಕ್ಷರಾದ ಅಪ್ಪಾರಾವ್ ಅವರು ಇದ್ದಾರೆ, ಅವರಿಗೆಲ್ಲ ಸ್ವಾಗತ. ಜೊತೆಯಲ್ಲಿ ಇಲ್ಲಿರ್ತಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಸ್ವಾಗತ ಬಯಸುತ್ತೇನೆ. ನಾನು ಮಹಾಂತಪ್ಪ ಸಂಘವಿ, ಗುಲ್ಬರ್ಗಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ಜಿಲ್ಲಾ ಅಧ್ಯಕ್ಷ. ಇವತ್ತು ಪತ್ರಿಕೆ ಕರೆದ ಉದ್ದೇಶ ಏನಂತಂದ್ರೆ, ಮೊನ್ನೆ 11/2/2024 ಬೆಂಗಳೂರಿನ ನಮ್ಮ ಬಿಜೆಪಿಯ ಒಬ್ಬ ಮಿತ್ರರಾದಂತಹ ಮಹೇಂದ್ರ ಕೌತಾಳ್ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತ ವಿರೋಧಿ ನೀತಿ ಮಾಡಿ ಸರ್ಕಾರದಲ್ಲಿರ್ತಕ್ಕಂಥ 11,000 ಕೋಟಿ ಬಜೆಟ್ ಅನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಪ್ರಿಯಾಂಕ್ ಸಾಹೇಬರು ಅವರು ಗುಲ್ಬರ್ಗಾದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ, ಆಮೇಲೆ ಅವರ ವರ್ತನೆ ಸರಿ ಇಲ್ಲ, ಕೆಲವು ಮಾತನಾಡಿದ್ದಾರೆ. ಇವತ್ತು ಯಾವುದೇ ಗ್ಯಾರಂಟಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಎಸ್ಸಿಪಿ ದುಡ್ಡನ್ನು ಯಾವುದೇ ಇವತ್ತು ಬಳಕೆ ಮಾಡಿಕೊಂಡಿಲ್ಲ. ಅವರು ಯಾವುದೇ ಒಂದು ಆಧಾರ ರಹಿತ ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅಂಬರಾಯ ಎಸ್ಟಿ ಇದ್ದಾರೆ, ಆಮೇಲೆ 3 ಶಾಸಕರಿದ್ದಾರೆ, ಇನ್ನು ಮತ್ತು ಬೇರೆ ಯಾರೋ ಇದ್ದಾರೆ ಜೊತೆಯಲ್ಲಿ. ಆದ್ರೆ ನಿಮ್ಮ 5 ವರ್ಷ ಕಾಂಗ್ರೆಸ್ ಸರ್ಕಾರದ ನೀವೇನ್ ಮಾಡ್ರಿ? ಬಿಜೆಪಿ ಸರ್ಕಾರ ಇದ್ದಾಗ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊದಲನೇ ಸಾರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬರಿಗೆ ನಾವು ಕಾರು ಅಥವಾ ಅಮರಾವತಿ ನಾವು ಕೆಲವು ಸ್ಕೀಮ್ ಕೊಟ್ಟಿದ್ರು. ಅವಾಗ 10-15 ಲಕ್ಷ ಒಂದೆಡೆ ಸಾಲ ಇದ್ರೆ ಅದಕ್ಕೆ 5 ಲಕ್ಷ ಸಬ್ಸಿಡಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನೇರ ಸಾಲ 1 ಲಕ್ಷ ಕೊಟ್ಟಿದೆ. ಈ ಮುಂದೆ ಬಂದಂತ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿತ್ತು, ಅದೇ ಅವ್ರು ಕಮ್ಮಿ ಮಾಡಿ ಬರೀ 3 ಲಕ್ಷ ಕೊಟ್ಟರು. ಈ ಮತ್ತೆ ಈಗಿರ್ತಕ್ಕಂಥ ನಮ್ಮ ಸರ್ಕಾರ ಮತ್ತೆ 4 ಲಕ್ಷ ಸಬ್ಸಿಡಿ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಮಾಡೋದು ನೀವೆಲ್ಲ ಕಾಂಗ್ರೆಸ್ದಾಗ ಇದ್ದವರು, ಕೆಲವೊಂದು ಹಬ್ಬರ ಕಾಂಗ್ರೆಸ್ ಇದ್ದವರ ಕಾಂಗ್ರೆಸ್ಗೆ ಏನ್ ಮಾಡ್ತೇವೆ, ಕಾಂಗ್ರೆಸ್ ಏನ್ ಮಾಡೋದು ನೀವು ಬರೀ ಮಾತಾಡ್ತಾ ಇದ್ದೀವಿ. ಬರೀ ಮೊನ್ನೆ ಅದಕ್ಕೆ ನಾವು ಬಸ್ಸೇ ಕಳಿಸಿದ್ದೇವೆ, ಬರೀ ನೋಡಿದ್ರೆ ಕಿಶನ್ ಏನ್ ಕೆಲಸ ಮಾಡ್ಯಾರ. 5 ವರ್ಷ ಏನ್ ಸಣ್ಣ ಪ್ರಕಾಶ್ ಪಾಟೀಲ್ ಮಂತ್ರಿ ಇದ್ದಾಗ ಮಾಡ್ಯಾರ, ಪ್ರಿಯಾಂಕ ಅವ್ರ ಮಂತ್ರಿ ಇದ್ದಾಗ ಏನ್ ಕೆಲಸ ಮಾಡ್ಯಾರ ಅದನ್ನೇ ಇವತ್ತು ಟ್ರಾಮಾ ಸೆಂಟರ್ ಇರ್ಬೋದು, ಜಗದೇವ ಆಸ್ಪತ್ರೆ ಇರ್ಬೋದು, ಇವತ್ತೇನಪ್ಪ ಅಂದ್ರೆ ನಮ್ದು ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು, ಇವತ್ತು ಏನ್ ಕಾಣ್ತಾರೆ ಎಲ್ಲಾ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಅವರೇ ಕಟ್ಟಿ ಅವರೇ ಹೇಳ್ತಾರ, ಇಲ್ಲ ನಾವೇ ಕಟ್ಟಿದ ಬಿಲ್ಡಿಂಗ್ ಅವ್ರು ಇವತ್ತು ಮಾಡ್ತಾರೆ. ಬಂದ್ ಚೆಕ್ ಮಾಡ್ರಿ, ಗೊತ್ತಾಗುತ್ತಲ್ಲ ಯಾವ ಸರ್ಕಾರದ ಅಂತ. 5 ವರ್ಷ ಏನ್ ಮಾಡಿ ಇಲ್ಲದ ಬೀದಿ ಕಳಿಸಿದೆ. ಪರಿಶಿಷ್ಟ ಜಾತಿ ನೀವು ಕಾಂಗ್ರೆಸ್ ದಲಿತರಿಗೆ ಎಲ್ಲರಿಗೂ ತಗೊಂಡು ಹೋಗ್ತಾ ಪಕ್ಷದಲ್ಲ, ಬರೀ ಸುಳ್ಳು ಹೇಳೋದಂತ ಆಗಲ್ಲ. ಬನ್ನಿ, ನೀವು ಕರೆದಿವಲ್ಲ, ಬಂದ್ ಕೇಸಿನ ಚೆಕ್ ಮಾಡಿ, ನಮ್ಮ ಜೊತೆಯಲ್ಲಿ ಬರ್ರಿ. ಸುಮ್ಮನೆ ಪತ್ರಿಕೆದಾಗ ಹೇಳ್ಕೊಂಡು ಯಾರಿಗೂ ತಪ್ಪಾಗಿ ಹೇಳಿಸಿ ಜನರಿಗೆ ಗುಲ್ಬರ್ಗ ಜಿಲ್ಲೆ ಮಾಡಿ ಯಾರು ಬರೋದಿಲ್ಲ. ಅವತ್ತು ಏನಪ್ಪಾ ಅಂದ್ರೆ ಮಹೇಂದ್ರ ಕುಮಾರ್ ಕೌತಾಳ್ ಪರದರ ಕಾರ್ಯದರ್ಶಿಗಳು ಹೇಳ್ತಾರೆ, ಇವತ್ತು ಏನಪ್ಪಾ ಅಂದ್ರೆ ಪ್ರಿಯಾಂಕ ಸಾಹೇಬರು ಇವತ್ತು
ಹೋಮ್ ಮಿನಿಸ್ಟರ್ನು ಸಹ ಎಂತ ಹಂಗಲ್ಲ, ಅವ್ರು ನಮ್ಮವರ ಇವರು ನಮ್ಮವರ ಪ್ರತಿಯೊಬ್ಬರು ಅದೇ ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿ ನಮ್ಮನ್ನ ವರ್ಷನ ಒಂದ್ಸಾರಿ ಬರ್ತಿರು. ನಮ್ಮ ಉಸ್ತುವಾರಿ ಮಂತ್ರಿಗಳು ಪ್ರತಿ ತಿಂಗಳ ಬಂದು ಜನಸಂಪರ್ಕ ಸಭೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಸಾಹೇಬರು ಇವಾಗ ಶರಣ್ ಪ್ರಕಾಶ್ ಪಾಟೀಲ್ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಇವತ್ತು ನಮ್ಮ ಗುಲ್ಬರ್ಗ ಜನತೆಯಲ್ಲಿ, ಗುಲ್ಬರ್ಗ ಹಿರಿಯರಲ್ಲಿ, ಯುವಕರಲ್ಲಿ, ದಲಿತರಲ್ಲಿ ಎಲ್ಲರಲ್ಲಿ ನಾವೇನಪ್ಪ ವಿನಂತಿ ಮಾಡ್ಕೊತೀವಿ, ಅವ್ರ ಮಾತಿಗೆ ಬೆಲೆ ಕೊಡಕ್ ಹೋಗ್ಬೇಡ್ರಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವ್ರಿಗೆ 400 ಸೀಟ್ ಗೆಲ್ತೀವಿ, 400 ಗೆಲ್ತಿರೋ ಈ 30 ಗೆಲ್ತಿರೋ ಗೊತ್ತಿಲ್ಲ. ಆದ್ರೆ ನಾವು ಕರ್ನಾಟಕದಲ್ಲಿ 28ರಲ್ಲಿ 22 ಸೀಟ್ 23 ಸೀಟ್ ನಾವು ಗೆಲ್ತೀವಿ ಅಂತ ಹೇಳ್ತೀವಿ ನಾವು. ನೀನ್ ಬರೀ ಗುಲ್ಬರ್ಗ ಗೊತ್ತಿಲ್ಲ, ಅಲ್ಲಿಗೆ ಗೊತ್ತಿಲ್ಲ, ನೀವು ಇಡೀ ರಾಷ್ಟ್ರದ ಬಗ್ಗೆ ಏನ್ ಮಾತಾಡ್ತೀರಿ? ನೀವು ಕರ್ನಾಟಕ ಬಗ್ಗೆ ಮಾತಾಡಿ. ಏನ್ ಅಭಿವೃದ್ಧಿ ನಿಮ್ಮದು? 60 ವರ್ಷ ನಾವು ಮಾಡಿದ ಅಭಿವೃದ್ಧಿ ಹೇಗೆ ತಿರುಗಾಡ್ತಿದ್ರಿ ನೀವು? ಸುಮ್ಮನೆ ಬಂದು ದಲಿತರು ಯಾರದಾರ ಇವಾಗ ಸವಿಯೇನೆ ಬೆಳ್ಳಿ ಮಾಡ್ತೇವೆ, ತಗಡೆ ಅನಂತ ತಗಡೆ ಹೇಳ್ತಾನ ಇವಾಗ ಮಾತಾಡ್ತಾ ಇದಾರೆ ಆಲ್ರೆಡಿ. ಅದ್ರ ಬಗ್ಗೆ ನೀವು ಏನು ವಾದ ಮಾಡಂಗಿಲ್ಲ. ನೀವು ಬರೀ ಹೆಸರು ನೀವು ದಲಿತರಂತ ಇಲ್ಲಿ ಏನೋ ಸಿಗಲಿಲ್ಲ ಅಲ್ಲಿ ಬರ್ತೀರಿ ಅಂತವ್ರು. ನೀವೇನಪ್ಪ ಅಂದ್ರೆ ಇವತ್ತು ಬಿಜೆಪಿಯಲ್ಲಿ ಇದ್ರಿ, ನೀವೆಲ್ಲ ಕಾಂಗ್ರೆಸ್ದಾಗಿದ್ದು ಕಾಂಗ್ರೆಸ್ ಅನುಭವಿಸಿ, ಕಾಂಗ್ರೆಸ್ ನಲ್ಲಿ ಎಲ್ಲ ಅಧಿಕಾರ ಅನುಭವಿಸಿ ರುಚಿ ತಗೊಂಡು ಇವತ್ತು ಅಲ್ಲಿ ಹೋಗಿದ್ರಿ, ಮತ್ತೆ ಅಲ್ಲಿ ಏನು ಸಿಗಲ್ಲ, ಮತ್ತೆ ಕಾಂಗ್ರೆಸ್ ಹೊಳಿ ಬರ್ತೀವಿ ನೀವು. ಅದಕ್ಕೆ ಕಾಂಗ್ರೆಸ್ ಬಗ್ಗೆ ಆಗಲಿ, ದಲಿತ ವಿರೋಧಿ ರೀತಿ ಆಗಲಿ, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಆಗಲಿ ನೀವು ಮಾತಾಡೋ ನೈತಿಕತೆ ಇಲ್ಲ, ಅದನ್ನು ಖಂಡಿಸ್ತೇವೆ. ಅದಕ್ಕೇನಪ್ಪ ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಜನರು ಅವರಿಗೆ ನೀವೇನಾದ್ರು ಇಂಥ ಊಹಾಪೋಹಗಳಿಗೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಪತ್ರಿಕೆಗಳು ಬರ್ತಕ್ಕಂಥ ಯಾರು ಬಿಜೆಪಿ ಇವತ್ತು ಯಾರೇ ಮಾಡಿದ್ರೆ ಅದು ಗಮನ ಕೊಡಬಾರ್ದು. ಮಾನ್ಯ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಖರ್ಗೆಜಿ ಅವರು, ಮತ್ತೆ ನಮ್ಮ ಸಿಎಂ ಆದಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಧರ್ಮಸಿಂಹ ಸರ್ ಇದ್ದಾರೆ. ಅವರ ಒಂದು ಮುಖಾಂತರ ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ನಿನ್ನೆ ನಾವು ಜೇವರಿಗೆ ಮತ್ತು ಅಫ್ಜಲ್ಪುರ ಹೋಗಿ ಬಂದಿದ್ವಿ, ಆರೇ ನಾವು ಮೀಟಿಂಗ್ ಮಾಡಿದ್ವಿ. ಮತ್ತೆ ಮುಂದೆ ಇವತ್ತು ಎಲ್ಲ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿ ಏನು ಬರ್ತಾ ಪಾರ್ಲಿಮೆಂಟ್ ಎಲ್ಲ ನಾವು ಓಡಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಏನೇ ಅನ್ಯಾಯ ಆಗದಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ನೋಡಿದ ಮುಂದಿನ ದಲಿತರು ನೋಡ್ಕೊತೀವಿ. ನೀವೇನು ಸುಳ್ಳು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ದಿವಸ ನನ್ನ ಮಾತಿ ವಿರಾಮ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕನ್ನಿರಾಮ್ ರಾಠೋಡ್. ನಾನು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷ. ನಾನು ಗುಲ್ಬರ್ಗ ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈಗಾಗಲೇ ಪ್ರಿಯಾಂಕ್ ಸಾಹೇಬರ ಬಗ್ಗೆ ಕೆಲವು ಮಾತುಗಳು, ಆನಂತರ ನಮ್ಮ ರಾಜ್ಯದಲ್ಲಿ ಇನ್ನು ನಮ್ಮ ಈಶ್ವರಪ್ಪ ಸಾಹೇಬರು, ನಮ್ಮ ಡಿ ಕೆ ಸಾಹೇಬರ ಮೇಲೆ, ನಂತರ ನಮ್ಮ MP ಅವರ ಮೇಲೆ, ಮತ್ತೆ ಖರ್ಗೆ ಸಾಹೇಬರ ಬಗ್ಗೆನೂ ಕೆಲವರು ಮಾತಾಡಿದ್ದಾರೆ. ಅದನ್ನೇ ನಾವು ಇವತ್ತು ಈ ಮಾತುಗಳನ್ನು ಇವತ್ತು ನಿಮ್ಮ ಮುಖಾಂತರ ಹೇಳಿ ಜನಗಳ ಮಧ್ಯದಲ್ಲಿ ತಾವು ಪ್ರಚುರಪಡಿಸ್ತೀರ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಬಂಧುಗಳೇ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನ್ ಕೆಲಸ ಮಾಡಿದ್ರಂತ ಎಲ್ಲರಿಗೂ ಗೊತ್ತಿದೆ. ಅವರು ಯುವಕರ ಕಣ್ಮಣಿ. ಅವರು ಪಾದರಸದಂತೆ ಎಲ್ಲ ಕಡೆ ಓಡಾಡಿ ಕೆಲಸ ಮಾಡ್ತಿದ್ದಾರೆ. ಜಾತಿ ಇಲ್ಲ, ಬತ್ತಿ ಇಲ್ಲ, ಬೇದಿ ಯಾವುದಿಲ್ಲ, ಎಲ್ಲರ ತಗೊಂಡು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಯಾವುದೋ ಕಲ್ಯಾಣ ರಥ ತಂದು ಬಿಜೆಪಿ ಆಫೀಸ್ ಮುಂದೆ ತಂದು ಮಾಡಿದ್ದೆ ಪ್ರಗತಿನ ಅಂತ ಕೇಳ್ತಾರೆ. ಪ್ರಗತಿ ನಾವು ಮಾಡಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಾವೇನೇ ಕೆಲಸ ಮಾಡಿದ್ವಿ ಕಾಂಗ್ರೆಸ್ನವರು. ಇವರು ಹೊಟ್ಟಿಗೆ ಚೆಂದ ಇವ್ರ ಮೇಲೆ ಈ ತರ ಮಾತಾಡ್ತಾರೆ. ಇದನ್ನ ನಾವು ಖಂಡಿಸ್ತೀವಿ, ಖಂಡಿಸ್ತೀವಿ. ಯಾಕಂದ್ರೆ ತಿಳ್ಕೋಬೇಕು, ನಿಮಗೆ ಹೊಟ್ಟೆ ಇದೆ, ಇವ್ರ ಮೇಲೆ ಜಲಸ್ ಇದೆ ಅಂತ ನಾವು ಹೇಳ್ಕೊಂಡು ನಾವು ಹೇಳ್ಬೇಕಾಗ್ತದೆ. ಮತ್ತೆ ಈ ಮಾತಿಗೆ ಖಂಡನೆ ನಾವು ಮಾಡ್ತೀವಿ. ಈಗಾಗಲೇ ಬಿಜೆಪಿ ಮುಖಂಡರ ಹೆಸರುಗಳನ್ನು ನಾವು ಇವಾಗ ನಿಮ್ಮ ಮುಂದೆ ನಾವು ಈಗ ಕೇಳಲ್ಪಟ್ಟಿದ್ವಿ. ಈಗ ನಾವು ಹೆಸರು ಪದೇ ಹೇಳೋದೇನು ಬೇಕಾಗಿಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಶ್ವರಪ್ಪ ಸಾಹೇಬರು ಬಹಳ ಪ್ರಮುಖರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು, ಹಿರಿಯರು. ಅವ್ರ ಬಗ್ಗೆ ನಮಗೂ ಅಭಿಮಾನ ಇದೆ, ಇಲ್ಲ ಅಂತೇನಿಲ್ಲ. ಆದ್ರೆ ಅವರು ಏಕಾಕಿ ಪ್ರಚಾರ ಮಾಡಕ್ಕೆ ಅವರು ಏನೇನೋ ಅಲ್ಲ ಸಲ್ಲದ ಮಾತು, ಆ ಸಂವಿಧಾನಕ್ಕೆ ಶಬ್ದಗಳನ್ನ ಆಡ್ತಾರೆ. ಏನ್ ಆಡಿದ್ದಾರೆ ಅಂದ್ರೆ, ಡಿ ಕೆ ಸುರೇಶ್ ಸಾಹೇಬರು ಏನು ತೆರಿಗೆ ನಮ್ಮ ಹಕ್ಕು ಅನ್ನೋದು ಏನೋ ಒಂದು ಡೆಲ್ಲಿನಲ್ಲಿ ಏನು ಹೋಗಿದಾರಲ್ಲ, ನಮ್ಮ ಎಲ್ಲ ಮುಖ್ಯಮಂತ್ರಿಗಳು, ಡಿ ಕೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮತ್ತೆ ನಾವು ಎಲ್ಲಾ ಮಂತ್ರಿಗಳು, MLAಗಳು ಹೋಗಿದ್ರು. ಆ ವಿಚಾರವಾಗಿ ಏನು ಅಂತಂದ್ರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ವಿಚಾರದಲ್ಲಿ ಏನ್ ಹೇಳಿದ್ರು, ನೀವು ನಮಗೆ ಈ ನಮ್ಮ ಹಕ್ಕನ್ನು ನಮ್ಗೆ ಕೊಡಲಿಲ್ಲ ಅಂದ್ರೆ ನಾವು ಬೇರೆ ತರಾನ ಮಾತಾಡಬೇಕಾಗ್ತದೆ ಅನ್ನೋದು ಮಾತು ಅವ್ರಿಗೆ ಹೇಳಿದ್ರು. ಅದನ್ನ ಇವರು ದೇಶನ್ನ ವಿಚ್ಛಿದ್ರ ಮಾಡ್ತಿದ್ದಾರೆ, ಇವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳ್ತಾರೆ. ಇವರು ಕೆ ಈಶ್ವರಪ್ಪ ಸಾಹೇಬ್ರ ತರ ಮಾತಾಡೋದ? ಅವ್ರು ಹಿರಿಯರು, ಅವ್ರಿಗೆ ಇದು ಸಂವಿಧಾನ ಬಗ್ಗೆ ಅವರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ನಮ್ಗೆ ತೋರಿಸ್ತದೆ. ಯಾಕಂದ್ರೆ ಹಿರಿಯರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು. ಯಾರು ಗುಂಡಿಕ್ಕಿ ಕೊಲ್ಲಿ ಅಂತ ಯಾರು ಹೇಳ್ಬೋದಾ? ಇವರು ಮಹಾತ್ಮ ಗಾಂಧಿ ಕೊಂದರು, ಬಿಜೆಪಿ ಗೋಡ್ಸೆ ನಾವು ಕೊಂದ್ಬಿಟ್ಟ, ಯಾರು ಏನು ಮಾಡಲಿಲ್ಲ. ಸಂವಿಧಾನ ರಚನೆ ಮಾಡಿದಂತ ಡಾಕ್ಟರ್ ಬಾಬಾ, ಅದಕ್ಕೆ ಅವ್ರು ಯಾರು ಏನು ಕೇಳಿಲ್ಲ. ಅನಂತರ ಇವು ಅನಂತಕುಮಾರ್ ಹೆಗಡೆ ಕಾರವಾರದಲ್ಲಿ ಏನಾದ್ರೆ ನಾವು ಬಂದಿದ್ದೇ ಸಂವಿಧಾನ ಸುಡೋಕ್ಕೆ, ಇಂಟು ನಾವು ಸುಟ್ಟು ಹಾಕ್ತೀವಿ ಅಂತ ಹೇಳೋನಿಗೆ ಯಾರಿಗೇನು ಆಕ್ಷನ್ ತಗೊಳ್ಳಿಲ್ಲ. ಇದೆಲ್ಲ ಮೋದಿ ಗೊತ್ತಾಗಲ್ವಾ? ನಮ್ಮ ಪ್ರಧಾನಮಂತ್ರಿಗೆ ಈಗ ಕೇಳಿಸಲ್ವಾ? ಆನಂತರ ಮತ್ತೆ ಏನು ಹೇಳ್ತಾರೆ ಈಶ್ವರಪ್ಪ ಸಾಹೇಬರು, ಈ ಖರ್ಗೆ ಅವರಿಗೆ ಬಲಪುಸು ಮಾಡ್ತಿದ್ದಾರೆ ಅಂದ್ರೆ, ಖರ್ಗೆ ಸಾಹೇಬರು ಬಲಪುಸು ಮಾಡ್ತಿದ್ದಾರೆ ಅಂತ ಹೇಳೋದೇನಂದ್ರೆ, ಇವರೊಬ್ರು ದಲಿತರು, ಇವ್ರು ಕೆಲಸ ಮಾಡಕ್ಕಾಗಲ್ಲ, ಯಾಕೆ ಕೊಡ್ತೀರಂತ ಏನು ಹೇಳೋ ಲೆಕ್ಕ ಇದೆಯಲ್ಲ, ಇದನ್ನ ಬಲಪುಸು ಮಾಡಿದ್ದಾರೆ ಅಂತ ಇವರು ಈಶ್ವರಪ್ಪ ಅವರು ಹೇಳ್ತಿದ್ದಾರೆ. ಇವರು ದಲಿತ ವಿರೋಧಿ. ಇಲ್ಲಿ ಎಷ್ಟೋ ಕೆಲಸ ಮಾಡಿ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ
ಅನೇಕ ಒಳ್ಳೊಳ್ಳೆ ಕೆಲಸ ಮಾಡಿದ ಹೆಸರು ಖರ್ಗೆ ಸಾಹೇಬರಿಗಿದೆ. ಈ ಬೆನಿಫಿಷ್ ಮಾಡಿದ್ದಾರೆ ಅಂತ ಅನ್ನೋದು ಇಷ್ಟೊಂದು ಒಂದು ನೀಚ ಹೇಳಿಕೆ ಇದು. ಅವ್ರು ಏನ್ ಹೇಳ್ಬೇಕಾಗಿತ್ತು, ನಮ್ಮ ಕರ್ನಾಟಕದಿಂದ ಹುಟ್ಟಿ ಬಂದ, ಕನ್ನಡದಲ್ಲಿ ಅನೇಕ ಕೆಲಸ ಮಾಡಿದಂತ, ಕೇಂದ್ರ ಸರ್ಕಾರದಲ್ಲಿ ಅನೇಕ ಡೆವಲಪ್ ಮಾಡಿದಂತ ಒಬ್ಬರು ಹಿರಿಯ ಅನುಭವಿ ಅವರಿಗೆ ಇವರು ಈ ತರ ಮಾತಾಡೋದು ಇಲ್ಲ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಮಾಡಿದ್ದು ನಮಗೆ ಖುಷಿ ಇದೆ, ಪಕ್ಷ ಬೇರೆ ಅಂತ ಹೇಳ್ಬೋದಾಗಿತ್ತು. ಆತರ ಹೇಳಿಲ್ಲ ಅವರು. ಕರ್ನಾಟಕದ ಖರ್ಗೆ ಸಾಹೇಬರಿಗೆ ಮಾಡಿದ ಇವರಿಗೆ ಇಷ್ಟ ಇಲ್ಲ. ಖರ್ಗೆ ಸಾಹೇಬ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು. ಎಲ್ಲರೂ ಹೆಚ್ಚು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದಕ್ಕೆ ಇವರು ಈ ತರ ಆಗ್ಬೇಕು ಅಂತ ಸ್ವಾಗತ ಮಾಡಬೇಕು, ಅಥವಾ ಇವರು ಪಕ್ಷಚಿತವಾಗಿ ಮಾತಾಡಬೇಕಾಗಿದ್ದು ಹಿರಿಯರು. ಆದ್ರೆ ಇವರಿಗೆ ಬಲುಪೀಸು ಮಾಡ್ತಿದ್ದಾರೆ ಅಂತ ಮಾತು ಹೇಳಿ ಇದನ್ನ ಅವರು ಒಂಥರ ಖಂಡನೆ ಟೈಪಲ್ಲಿ ಇವ್ರಿಗೆ ನಾಲೆಜ್ ಅನ್ನೋ ಮಾತನಾಡ್ತಾರೆ. ಅವ್ರ ಮುಂದೆ ಬದಲಿ ಈಶ್ವರ ಸಾಹೇಬ್ ಏನ್ ಮಾತಾಡ್ತಾರೆ ಖರ್ಗೆ ಸಾಹೇಬ್ರ ಮುಂದೆ ಗೊತ್ತಾಗ್ತದೆ ಇವರಿಗೆ. ಅದರಿಂದ ಈ ವಿಚಾರಗಳನ್ನ ನಾವು ಖಂಡಿತವಾಗಿ ಎಲ್ಲರೂ ನಾವೇನು ಕೂತೀವಲ್ಲ, ಸಾರಸಗತವಾಗಿ ನಾವು ಇದನ್ನ ಖಂಡಿಸ್ತೀವಿ. ಇನ್ನೊಂದ್ಸಲ ಮಾತಾಡಿದ್ರೆ ಬೇರೆ ರೀತಿಯಿಂದ ನಾವು ಎಲ್ಲಾ ಕಡೆ ಹೋಗಿ, ನಾವು ತಾಲೂಕು ಲೆವೆಲ್ ಹೋಗಿ, ನಮ್ಮ ಹೋಬಳಿಯಲ್ಲಿ ಹೋಗಿ ನಾವು ಪ್ರಚಾರ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು, ಇನ್ನು ಮುಂದೆ ಈ ಖರ್ಗೆ ಸಾಹೇಬರ ಫ್ಯಾಮಿಲಿ ಬಗ್ಗೆ ಇವ್ರು ಮಾತಾಡೋದು ಯಾರು ಮಾತಾಡ್ತಿದ್ದಾರೆ, ಅದನ್ನ ಇನ್ನೊಬ್ರು ಖರ್ಗೆ ಅವ್ರ ಹೆಸರೇ ಕಾಣ್ತದೆ ಅಂತ ಇವನು ಹೇಳ್ತಾನೆ ಚಕ್ರವರ್ತಿ. ಅದು ಖರ್ಗೆ ಸಾಹೇಬ್ರು ಅಂತ ಕಾಣ್ತಾ ಇರ್ತೇವೆ ಅವನಿಗೆ ಎಲ್ಲಿಗೋ, ಅದು ಹಾಸ್ಪಿಟಲ್ ಅಂತ ಅದು. ಆ ಹಾಸ್ಪಿಟಲ್ ಅದು ಎಲ್ಲಿ ಕಾಣ್ತದೆ ಅವನಿಗೆ, ಎಲ್ಲಿ ಕಾಣ್ಬಿಟ್ಟು ಬರೀ ಅವರಿಗೆ ಮೊಸರಲ್ಲಿ ಕಂಡು ಹುಡುಕ್ದಂಗೆ, ಮೊಸರು ಎಲ್ಲಿ ಸಿಗ್ತದ? ಇವರು ಅಧಿಕಾರದಿಂದ ಇವರಿಗೆ ಸಿಗ್ತಾ ಇಲ್ಲ. ಇವತ್ತು ಅಧಿಕಾರ ಇಲ್ಲಿಲ್ಲ, ಅದೇನೋ ಮೀನಿಗೆ ಹೊರಗಡೆ ತೆಗೆದಾಗ ಏನೋ ಅದು ಚರ್ಪಡಿಸ್ತದಲ್ಲ, ಆ ರೀತಿ ಇವ್ರು ಬಂದ್ಬಿಟ್ಟಿದೆ. ಅದರಿಂದ अतराफ टीवी, हर बात सच के साथ।